ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 7ನೇ ವಚನ. ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನ ಹೊಂದುವಿರಿ. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟನ್ನು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರತಿದಿನ ದೇವರ ಸ್ವರವನ್ನ ಕೇಳುವಂತ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ದಿನ ದೇವರು ನಮಗೆ ವಿಶೇಷವಾದ ರೀತಿಯಲ್ಲಿ ಆತನು ವಾಗ್ದಾನ ಮಾಡ್ತಾ ಇದ್ದಾರೆ. ಅದು ನಿಮಗಾದ ಅವಮಾನಕ್ಕೆ ಮತ್ತು ನಿಮಗಾದ ನಾಚಿಕೆಗೋಸ್ಕರ ದೇವರು ಎಲ್ಲರ ಮಧ್ಯದಲ್ಲಿ ಆತನು ಎತ್ತುವಂತ ದೇವರಾಗಿದ್ದಾನೆ. ಹೌದು, ದೇವರು ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ದಾವೀದನ ಜೀವಿತದಲ್ಲಿ ನೋಡುವಾಗ ಅವರ ಅಣ್ಣಂದಿರೆಲ್ಲ ಸೇರಿ ಗೊಲಿಯಾತನನ್ನ ಕೊಲ್ಲಬೇಕೆಂಬುದಾಗಿ ಒಂದು ಯುದ್ಧ ರಣರಂಗದಲ್ಲಿ ಆಗಿರುವಾಗ ಅದೇ ಸಮಯದಲ್ಲಿ ಬಂದಂತ ದಾವೀದನು, ಚಿಕ್ಕ ಬಾಲಕನಾದ ದಾವೀದನಿಗೆ ಅವನ ಅಣ್ಣಂದಿರು, ಅಲ್ಲಿರುವಂತಹ ಸೈನಿಕರೆಲ್ಲ ಸಹಿತವಾಗಿ, ನೀನಿನ್ನು ಚಿಕ್ಕ ಬಾಲಕ, ನಿನ್ನಿಂದ ಅವನಿಗೆ ಎದುರಿಸ್ಲಿಕ್ಕೆ ಆಗಲ್ಲ ಎಂಬುದಾಗಿ ಅವಮಾನ ಪಡಿಸ್ತಾ ಇದ್ದಾರೆ. ಅದು ಪ್ರೀತಿಯುಳ್ಳ ದೇವರ ಮಕ್ಕಳು, ಅದೇ ಜಾಗದಲ್ಲಿ ಆದ ಸ್ಥಳದಲ್ಲಿ ಅವರ ಅಣ್ಣಂದಿರ ಮಧ್ಯದಲ್ಲಿಯೇ ದೇವರು ಅವನನ್ನ ಗೊಲಿಯಾತನನ್ನು ಕೊಲ್ಲುವಂತ ಅಭಿಷೇಕವನ್ನ ಬಲವನ್ನು ಕೊಟ್ಟು ಅವನ ಅಣ್ಣಂದಿರ ಮಧ್ಯದಲ್ಲೇ ಅವನನ್ನ ನಗಡಿದವರ ಮಧ್ಯದಲ್ಲಿ ಅವನನ್ನ ದೇವರ ಮೇಲೆ ಎತ್ತಾ ಇದ್ದಾರೆ. ಹೌದು, ಅವನ ಕೈಲಿ ಅವನನ್ನ ಗಾಡಿಗೆ ಕಳಿಸಿದಂತ ಅವನ ತಂದೆ ತಾಯಿಗಳು, ಅವನ ಕುಟುಂಬಸ್ಥರು ಮತ್ತು ಅಧಿಕಾರಿಗಳ ಮಧ್ಯದಲ್ಲೇ ಕರ್ತನಾದ ತಂದೆಯಾದ ದೇವರು, ಹೌದು, ಅವನನ್ನ ಅಭಿಷೇಕಿಸಿ ಜನಗಳ ಮಧ್ಯದಲ್ಲಿ, ಜನಾಂಗಗಳ ಮಧ್ಯದಲ್ಲಿ ಅವನನ್ನ ಅಭಿಷೇಕಿಸಿ ಅವನನ್ನ ಮೇಲೆ ಎತ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವರ ಮಕ್ಕಳ, ಹೌದು, ಅವಮಾನದಲ್ಲಿ, ನಿಂದೆಯಲ್ಲಿ, ಅಪಮಾನಗಳಲ್ಲಿ, ಘಟನೆಯಲ್ಲಿ, ಕಷ್ಟದಲ್ಲಿ, ನಾಚಿಕೆಯಲ್ಲಿ ಆಗಿರುವಂತಹ ಪ್ರೀತಿಯುಳ್ಳ ಎಲ್ಲ ದೇವರ ಮಕ್ಕಳೇ, ಹೌದು, ಒಂದು ದಿನ ನಮಗೂ ಮತ್ತು ನಿಮಗೂ ಬರುವಂತದ್ದಾಗಿದೆ. ಎಲ್ಲಿಯೇ ನಾಚಿಕೆ ಪಡಿಸಿರ್ತಾರೋ, ಎಲ್ಲಿ ಅವಮಾನ ಪಟ್ಟಿರ್ತಾರೋ, ಯಾವ ಸ್ಥಳದಲ್ಲಿ ನಿಂದೆಗಳನ್ನ ಪಟ್ಟಿರ್ತಾರೋ, ಅದೇ ಸ್ಥಳದಲ್ಲಿ ದಾವೀದನು ಎತ್ತಿದ ರೀತಿಯಲ್ಲಿ ನಿನ್ನ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಒಂದು ಸಮಯದಲ್ಲಿ ಆತನು ಮೇಲಕ್ಕೆತ್ತುವಂತ ದೇವರಾಗಿದ್ರೆ ನಂಬಿಕೆಯುಳ್ಳವರಾಗಿ ಇರೋಣ, ನಂಬಿಕೆಯುಳ್ಳವರಾಗಿ ಜೀವಿಸೋಣ, ಪ್ರಾರ್ಥಿಸೋಣ. ದೇವರ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೆನ್.